ಅಲ್ಲ, ಈ ನಿಮ್ಮ ಪ್ರಮೋಷನ್ ರೀತಿ ಇದೆಯಲ್ಲ ಅದು ಭಾಳ ಡಿಫ್ರೆಂಟ್ ಆಗಿದೆ. ಈಗ ನಾವು ಸಾಮಾನ್ಯವಾಗಿ ಸಿನಿಮಾಗಳಿಗೆ ಹೋದಾಗ ಕಟೌಟ್ಗಳನ್ನು ನೋಡ್ತೀವಿ, ದೊಡ್ಡ ದೊಡ್ಡ ಕಟೌಟ್ಗಳು, ದೊಡ್ಡ ದೊಡ್ಡ ಹಾರಗಳು, ಅದು ಇದು ಎಲ್ಲ ನೋಡ್ತೀವಿ. ಆದರೆ ಒಬ್ಬ ಲೇಖಕನ ಕಟೌಟ್ ಪ್ಲ್ಯಾನ್ ಇದೆಯಲ್ಲ, ಅದು ಒನ್ ಆಫ್ ಇಟ್ಸ್ ಕೈಂಡ್ ಅಂತ ಅನ್ಸುತ್ತೆ. ಯಾರು ಯೋಚನೆ ಮಾಡೋಕ್ಕಾಗದೇ ಇರೋದು. ನೀವು ನಂಬ್ತೀರಾ? ಸಿನಿಮಾದವ್ರು ಮಾತ್ರ ಹೀರೋಗಳು ಅನ್ನೋದು ನಂಬ್ತೀರಾ? ಇಲ್ಲ ತಾನೇ. ಅವರು ಹೆಂಗೆ ಹೀರೋಯಿಸಂ, ಲೇಖಕರಿಗೆ ಹೀರೋಯಿಸಂ ತಂದ್ಕೊಡ್ಬೇಕು ಅಂತ ಅವರು ಎಂಟರ್ಟೈನರ್ಸ್, ಎಂಟರ್ಟೈನ್ ಮಾಡ್ತಾರೆ, ಅಲ್ಲಿಗೆ ಅವ್ರ ಕೆಲಸ ಮುಗಿಯುತ್ತೆ, ಅದನ್ನ ಅವರು ಒಪ್ಕೋತಾರೆ. ಬಟ್ ರಿಯಲ್ ಹೀರೋಸ್ ಲೇಖಕರು, ನಾನು ನಂಬ್ತೀನಿ. ಒಂದು ಮಾತಿದೆ ಮೇಡಮ್, ಯಾವುದೇ ಸಮಾಜದ ಸ್ವಾಸ್ಥ್ಯ ಇರೋದು ಅಲ್ಲಿನ ಸಾಂಸ್ಕೃತಿಕ ಲೋಕದಲ್ಲಿ. ಅಲ್ಲಿನ ಲೇಖಕ ಮತ್ತೆ ಯಾವುದೇ ಒಬ್ಬ ಸರ್ವಾಧಿಕಾರಿ ಆ ದೇಶವನ್ನು ಹಾಳು ಮಾಡಬೇಕು, ಹಿಡಿತದಲ್ಲಿ ಇಟ್ಕೋಬೇಕು ಅನ್ನೋದಕ್ಕಿಂತ ಮುಂಚೆ ಸಾಂಸ್ಕೃತಿಕ ಲೇಖವನ್ನು ಕಬ್ಜಾ ಮಾಡ್ಕೋತಾನೆ ಅನ್ನೋಂಥ ಮಾತಿದೆ. ಹಾಳು ಮಾಡಿದ್ರೆ ಆ ರಾಜ್ಯನ ಕಬಳಿಸೋದು ಇತಿಹಾಸದಲ್ಲಿ ಕೆಲವು ಉದಾಹರಣೆಗಳು ಕೂಡ ಇದಾವೆ. ಸೊ ಅಂದ್ರೆ ಈ ಸಂಸ್ಕೃತಿಯನ್ನು ಯಾರು ಕಾಪಾಡ್ಕೋತಾರೋದಂದ್ರೆ ಲೇಖಕರು, ಬರಹಗಾರರು. ನೀವು ಅವರನ್ನ ಅಲ್ಪಸಂಖ್ಯಾತರನ್ನ ಮಾಡಿಬಿಟ್ಟು ಅಗತ್ಯವಿಲ್ಲದವರನ್ನ ನೀವು ಮೆರೆಸ್ತಾ ಇದ್ರೆ ನನ್ನಂಥವರಿಗೆ, ಸ್ವಲ್ಪ ಪ್ರಜ್ಞಾವಂತಿಕೆ ಇರುವಂಥವ್ರಿಗೆ ಸ್ವಲ್ಪ ಕಷ್ಟ ಅನ್ನಿಸ್ತು. ಆ ಕಾರಣಕ್ಕೋಸ್ಕರ ನಾವು ಈ ಲೇಖಕರನ್ನೇ ಹೀರೋಗಳು, ನಿಜವಾದ ಹೀರೋಗಳು ಅಂತ ಹೇಳಿ ಸಂಭ್ರಮಿಸಲಿಕ್ಕೆ ಶುರು ಮಾಡಿದ್ವಿ, ಬೇರೇನಲ್ಲ. ಅಲ್ಲ, ಇವಾಗ ನಿಮಗೆ ಹಂಗೆ ಮಾಡಿದಾಗ ಯಾರಾದರೂ ಹೇಳಿಲ್ವಾ, ನೀವು ಸುಖ ಸುಮ್ಮನೆ ಹಿಂಗೆಲ್ಲ ಮಾಡ್ತಿದ್ರ, ಕಟೌಟ್ ಎಲ್ಲ ನಿಲ್ಲಿಸ್ಬೇಕಾ ಲೇಖಕರಿಗೆ ಅಂತ ಯಾರು ಕೇಳಿದಾರ? ಬರೀ ಕೇಳಿರೋದಲ್ಲ, ಬಯಸ್ಕೊಂಡಿರೋದಿದೆ. ಪ್ರತಿಯೊಂದು ಯಾವುದೇ ವಿದ್ಯಮಾನ ನಡೆದಾಗ ಸಮಾಜದಲ್ಲಿ ಈ ಥರದ ಭಿನ್ನಾಭಿಪ್ರಾಯಗಳು, ಹೊಸತನದ ಏನೇ ಬಂದಾಗ ಆ ಥರದ್ದು ಒಂದು ಭಿನ್ನಾಭಿಪ್ರಾಯಗಳು ಸಮಾಜದಲ್ಲಿ ಇದ್ದೇ ಇರುತ್ತೆ. ನೀವೊಂದು ಒಳ್ಳೆ ಸಿನಿಮಾ ಬಂದುಬಿಟ್ಟು 100 ಜನ ಅದನ್ನು ಒಳ್ಳೇದಂತ ಹೇಳಿದ ತಕ್ಷಣ ಒಂದು 2-3 ಬಂದು ಅದು ಸರಿ ಇಲ್ಲ ಅಂತ ಹೇಳ್ತಾರೆ. ಅದು ಸರ್ವೇ ಸಹಜ. ಮನುಷ್ಯರು ಕೆಟ್ಟವರಲ್ಲ, ಅವರ ಅಭಿಪ್ರಾಯಗಳು ಬೇರೆ ಬೇರೆ. ನಾನು ಅದನ್ನು ಗೌರವಿಸೋದು ಕಲ್ತಿದ್ದೀನಿ, ಆದ್ದರಿಂದ ನನ್ನ ಕೆಲಸ ನಾನು ಮುಂದುವರಿಸ್ತಾ ಇದ್ದೀನಿ. ಬೈದಿದ್ದಾರೆ, ಇದೆಲ್ಲ ಬೇಕಾಗಿಲ್ಲ. ಲೇಖಕ ಅನ್ನೋಂಥವನು ಅಂತರ್ಮುಖಿಯಾಗಿರಬೇಕು, ತೀರಾ ಒಳಗೆ ಏನದು ಗೂಡೊಳಗಿನ ಚಿಟ್ಟೆ ಥರ ಇರಬೇಕು, ಅವನು ಈಚೆ ಬರಬಾರ್ದು, ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ದಾರೆ. ಬಟ್ ನನ್ನ ರೀತಿ ಬೇರೆ. ನೀವು ಇಷ್ಟು ವರ್ಷ ಅದನ್ನೇ ಮಾಡ್ದ ಬಂದ್ರೆ ತಾನೇ. ಹೌದು, ಈಗ 1 ವರ್ಷ ನಾನು ಇಷ್ಟು ಮಾಡ್ತೀನಿ, ಬಿಟ್ಬಿಟ್ರೆ ನನ್ನ ಕೈ ಮುಗಿದು ಕೇಳ್ಕೊಂಡು ಮುಂದಕ್ಕೆ ಹೋಗ್ತಿರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.